ಶ್ರೀಮಾತೆ ಶಾರದಾ ದೇವಿಯವರು ಸನ್ಯಾಸಿ ಶಿಷ್ಯರು ಮತ್ತು ಭಕ್ತರ ಮೇಲೆ ಹರಿಸ್ತಾ ಇದ್ದ ಮಾತೃ ಪ್ರೇಮ ಮತ್ತು ಅವರಿಗೆ ನೀಡುತ್ತಾ ಇದ್ದ ಮಾರ್ಗದರ್ಶನ ಅತ್ಯಂತ ಅದ್ಭುತವಾದದ್ದು ಅಂತ ಚಳ್ಳಕೆರೆಯ ಶಿವನಗರದ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು. ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡ್ತಾ ಮಾತನಾಡಿದರು. ಈ ಸತ್ಸಂಗದ ಪ್ರಯುಕ್ತ ಸದ್ಭಕ್ತರು ಮತ್ತು ಯತೀಶಂ ಸಿದ್ದಾಪುರ ಅವರಿಂದ ವಿಶೇಷ ಭಜನೆ, ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಕಲಿಕಾ ತರಗತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಶ್ರೀಮಾತೆ ಶಾಂತಮ್ಮ, ಶಾಂತವೀರಪ್ಪ, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ದ್ರಾಕ್ಷಾಯಣಿ, ಜಯಮ್ಮ, ಸುಧಾಮಣಿ, ಸೌಮ್ಯ ಪ್ರಸಾದ್, ವೀರಮ್ಮ, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ್, ಕವಿತಾ, ನಾಗರತ್ನಮ್ಮ, ಶಾರದಮ್ಮ, ಸಂಗೀತ ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः स्तुवन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः. ಗಮನಿಸಿದರಲ್ಲದೆ ದಾರಿ ಖರ್ಚು ಕೊಡಲು ಮುಂದಾದರು. ಆದರೆ ರಾಸವಿಹಾರಿ ಅದರ ಅಗತ್ಯವೇನೂ ಇಲ್ಲ ಎಂದು ಹೇಳಿದ. ಅವನು ಹೊರಡುವಾಗ ಶ್ರೀಮಾತೆಯವರು ಅಲ್ಲಿಗೆ ತಲುಪಿದ ತಕ್ಷಣ ಪತ್ರ ಬರಿ ಎಂದರು. ಅಲ್ಲದೆ ನನ್ನ ಮಗನಿಗೆ ಒಳ್ಳೆಯ ತಿನಿಸೇನನ್ನು ಕೊಡುವುದಕ್ಕೆ ಆಗಲಿಲ್ಲ ಎಂದು ವಿಷಾದದಿಂದ ಉದ್ಗರಿಸಿದರು. ಅವನು ಹೊರಟು ಹೋಗ್ಬೇಕಾದ್ರೆ ದಾರಿ ಖರ್ಚಿಗೆ ಏನಾದರೂ ತಗೊಂಡೋಗು ಅಂತ ಕೊಡಕ್ಕೆ ಹೋದರೆ ಅವ್ನು ನನಗೇನು ಬೇಡ ಮಾಡೋ ಅವಶ್ಯಕತೆ ಇಲ್ಲ ಅಂದರು. ಅದಕ್ಕೆ 3-4 ದಿನ ಪ್ರಯಾಣ ನಡ್ಕೊಂಡು ಹೋಗ್ಬೇಕಿತ್ತಂತ ಹಾಗೆಲ್ಲ. ಹಾಗಾಗಿ ಹೋಗಿದ ತಕ್ಷಣ ನಿನ್ನ ಪತ್ರದ ಮುಖಾಂತರ ತಿಳಿಸು, ನೀನು ಹೇಗೆ ಹೋದೆ ಅಂತ ಹೇಳ್ಬಿಟ್ಟು ಹೇಳಿದರು. ಆಯಿತು ಅಂತ ಅವನು ಒಪ್ಕೊಂಡ. ಆದರೆ ಈ ಶ್ರೀಮತೆಗೆ ತುಂಬ ಸಂಕಟ ಆಯಿತು. ನಾನು ಏನು ಕೊಡಲಿಲ್ಲಲ್ಲ ಮಗನ ಕೈಗೆ, ಹೋಗ್ಬೇಕಾದ್ರೆ ಏನಾದ್ರು ತಿನ್ನೋದಕ್ಕೆ ಮಾಡೋದಕ್ಕಂತ ತುಂಬ ಸಂಕಟ ಆಯಿತು ಅಂತ. ಮಕ್ಕಳಿಗೆ ಉಣಿಸಿದಷ್ಟು ತೃಪ್ತಿ ಇಲ್ಲ ತಾಯಿಗೆ. शिव 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 शिव